Next question, if the third and ninth terms of an AP are 4 and -8 respectively, which term of this AP is 0 ಅಂತ ಕೇಳಿದ್ದಾರೆ. ಅಂದರೆ ಥರ್ಡ್ ಟರ್ಮ್ 4 ಅಂತ ಕೊಟ್ಟಿದ್ದಾರೆ, ನೈನ್ತ್ ಟರ್ಮ್ -8 ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಟರ್ಮ್ ಆಫ್ ದಿಸ್ AP is 0 ಅಂತ ಕೇಳಿದ್ದಾರೆ. ಅಂದರೆ ಯಾವುದು ಟರ್ಮ್ 0 ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ನಾವು ANನ 0 ಅಂತ ತಗೊಳ್ಬೇಕು. ಸೊ AN ಸಾಲ್ವ್ ಮಾಡಬೇಕಂದ್ರೆ ನಮಗೆ A ಮತ್ತು D ಗೊತ್ತಾಗಬೇಕು. ಸೊ ಅದನ್ನು ಗೊತ್ತು ಮಾಡ್ಕೋಬೇಕಂದ್ರೆ ಇದು ಸಾಲ್ವ್ ಮಾಡಬೇಕು. A + 2D ಈಸ್ ಈಕ್ವಲ್ ಟು 4, A + 8D ಈಸ್ ಈಕ್ವಲ್ ಟು -8. ಸೊ ಈ ಎರಡು ಇಕ್ವೇಷನ್ನಿಂದ ನಾವು A ಅಥವಾ D ವ್ಯಾಲ್ಯೂನ ಕಂಡುಹಿಡಿಬೋದು. ಸಬ್ಸ್ಟ್ರ್ಯಾಕ್ಟಿಂಗ್ equation 1 from 2, A + 8D is equal to -8, A + 2D is equal to 4. So ಇದು equation 2, ಇದು equation 1. Subtracting equation 1 from 2, ಇದು ಸೈನ್ಸ್ ಚೇಂಜ್ ಆಗುತ್ತೆ, ಮೈನಸ್ ಮೈನಸ್ ಮೈನಸ್. ಸೊ +A - A ಕ್ಯಾನ್ಸಲ್, +8D - 2D 6D. ಸೊ -4 - 8 -12. D is equal to -12/6. 6 1s 6 2s. D ಏನು ಗೊತ್ತಾಯ್ತು ನಮಗೆ? -2 ಅಂತ ಗೊತ್ತಾಯಿತು. ಸೊ ಈ D ವ್ಯಾಲ್ಯೂನ ನಾವು ಈಕ್ವೇಷನ್ 1ಅಲ್ಲಾದರೂ ಪುಟ್ ಮಾಡ್ಬೋದು, ಈಕ್ವೇಷನ್ 2ಅಲ್ಲಾದರೂ ಹಾಕ್ಬೋದು. ಸೊ ಆವಾಗ ನಮಗೇನು ಗೊತ್ತಾಗುತ್ತೆ? A ಗೊತ್ತಾಗುತ್ತೆ. ಸೊ substituting the value of D in equation 1. ಸೊ equation 1 ಏನಿದೆ? A + 8D is equal to -8 ಅಂತ ಇದೆ. ಸೊ A ನಾವು ಕಂಡುಹಿಡಿಯಬೇಕು. A + 8 × D ಏನಿದೆ? -2. A + × -, 8 2s 16 -8. A is equal to -8, ಇದು ಈ ಕಡೆ ಹೋದರೆ +16. ಸೊ A ಏನಾಗುತ್ತೆ? 8 ಆಗುತ್ತೆ. ಸೊ ನಮಗೆ A ವ್ಯಾಲ್ಯೂ ಗೊತ್ತಾಯಿತು, D ವ್ಯಾಲ್ಯೂ ಗೊತ್ತಾಯಿತು. ಹಾಗೆ ಏನು ಕೇಳಿದರೆ ವಿಚ್ ಟರ್ಮ್ ಆಫ್ ದ AP ಆಫ್ ದಿಸ್ AP ಈಸ್ 0 ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು nth ಟರ್ಮ್ ಆಫ್ ದ AP 0 ಅಂತ ತಗೊಳ್ಬೇಕು. ಅದು ಹೇಗೆಂದರೆ ಲೆಟ್ ದ nth ಟರ್ಮ್ ಆಫ್ ದ AP ಬಿ 0 ಅಂತ ತಗೊಳ್ಬೇಕು. ಸೊ ಈಗ AN ಈಸ್ ಈಕ್ವಲ್ ಟು A + n - 1 × D. AN nth ಟರ್ಮ್ ನಾವು 0 ತಗೊಳ್ಬೇಕು. ಸೊ ಏನು ಬಂದಿದೆ ನಮಗೆ ಆನ್ಸರು? 8 ಬಂದಿದೆ. n - 1 × D ಏನು ಬಂದಿದೆ? -2. ಸೊ ಇದನ್ನು ಸಾಲ್ವ್ ಮಾಡಿದಾಗ 8 + -2 × n -2n, minus into minus plus 2 into 1 2. So 0 is equal to 8 plus 2 10 plus into minus minus 2n. So e plus 10 ಈ ಕಡೆ ಬಂದರೆ minus 10 is equal to minus 2n. e minus ಕ್ಯಾನ್ಸಲ್ ಆಗುತ್ತೆ. ಸೊ n is equal to 10/2. ಸೊ n is equal to 5 ಅಂತ ಬಂತು ನಮಗೆ.
ಈಗ ಏನಂದರೆ ಫಿಫ್ತ್ ಟರ್ಮ್ ಆಫ್ ದ ಎ ಪಿ ಅಂದರೆ ಫಿಫ್ತ್ ಟರ್ಮ್ ಆಫ್ ದ ಗಿವನ್ ಎ ಪಿ ಈಸ್ 0. ಸೊ ನಮಗೆ ಇದು ಎ ಪಿ ಈ ಇದರಲ್ಲಿ ಯಾವುದು ಟರ್ಮ್ ಆಯಿತು? ಫಿಫ್ತ್ ಟರ್ಮ್ ಆಫ್ ದ ಎ ಪಿ ಈಸ್ 0 ಅಂತ ನಮಗೆ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್, ದ 17th ಟರ್ಮ್ ಆಫ್ ಆ್ಯನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಅಂದರೆ 17th ಟರ್ಮ್ ಆಫ್ ಆ್ಯನ್ ಎ ಪಿ ಸೆವೆಂಟೀನ್ತ್ ಟರ್ಮ್ ಆಫ್ ಆ್ಯನ್ ಎ ಪಿ ಏನಿದೆ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಅಂದರೆ 10th ಟರ್ಮ್ಗಿಂತ 7 ಜಾಸ್ತಿ ಇದೆ. ಯಾವುದು? A17 ಏನಿದೆ 7 ಸಂಖ್ಯೆ 10th ಟರ್ಮ್ಕಿಂತ ಜಾಸ್ತಿ ಇದೆ. ಎಕ್ಸೀಡ್ಸ್ ಅಂದರೆ ಜಾಸ್ತಿ. ಸೊ ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂದರೆ ನಾವು ಡಿ ಕಂಡುಹಿಡಿಬೇಕು ಅಂತ ಕೇಳಿದ್ದಾರೆ. A17 ನಾವು ಹೇಗೆ ಬರಿಬೋದು? A17 A+16D ಅಂತ ಬರಿಬೋದು. ನೆಕ್ಸ್ಟು A10 A+9D ಅಂತ ಬರಿಬೋದು. ಸೊ ನಾವೀಗ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕಂದ್ರೆ ಇವು ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ? A17 A10ಗಿಂತ 7 ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7 ಅಂತ ಹೇಳಿದ್ದಾರೆ. ಸೊ A17 ಈಸ್ ಈಕ್ವಲ್ ಟು A10 ಪ್ಲಸ್ 7 ಆಗುತ್ತೆ. ಸೊ A17 ಏನು ಬರೀಬೇಕು ನಾವು? ಸೊ A17 ನಾವು A+16D ಅಂತ ಬರಿಬೋದು. ನೆಕ್ಸ್ಟ್ A10 A+9D ಅಂತ ಬರಿಬೋದು ಪ್ಲಸ್ 7. ಸೊ ಇದನ್ನು ಸಾಲ್ವ್ ಮಾಡಿದಾಗ A+16D. ಸೊ ಇದು A ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ, ಪ್ಲಸ್ 9D ಈ ಕಡೆ ಬಂದರೆ ಮೈನಸ್ 9D. ಈಸ್ ಈಕ್ವಲ್ ಟು 7. ಸೊ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 16D ಮೈನಸ್ 9D 7D ಈಸ್ ಈಕ್ವಲ್ ಟು 7. ಸೊ ಡಿ ಏನಾಗುತ್ತೆ? 7/7. 7 1s 7. ಡಿ ಏನು ಬಂತು ನಮಗೆ? 7. ಸೊ ಅವ್ರೇನು ಕೇಳಿದರೆ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಡಿ ಈಸ್ ಈಕ್ವಲ್ ಟು 7. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ದ 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಅಂದರೆ 17th ಟರ್ಮ್ ಆಫ್ ಎನ್ ಎ ಪಿ ಏನಿದೆ ಅದು 10th ಟರ್ಮ್ಗಿಂತ 7 ಜಾಸ್ತಿ ಇದೆ. ಸೊ ಅದನ್ನು ನಾವು ಈಕ್ವೇಷನ್ ರೂಪದಲ್ಲಿ ಬರೆದು ಡಿ ಸಾಲ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್, ವಿಚ್ ಟರ್ಮ್ ಆಫ್ ದ ಎ ಪಿ 3, 15, 27, 39 so on ವಿಲ್ ಬಿ 132 ಮೋರ್ ದೆನ್ ಇಟ್ಸ್ 54th ಟರ್ಮ್ ಅಂತ ಕೇಳಿದ್ದಾರೆ. ಅಂದರೆ ಇದರಲ್ಲಿ ಯಾವುದು ಟರ್ಮ್ 54th ಟರ್ಮ್ ನಮಗೇನು A54 ಬಂದಿರುತ್ತೆ ಅದಕ್ಕಿಂತ 132 ಜಾಸ್ತಿ ಯಾವ ಟರ್ಮ್ ಇದೆ ಅಂತ ಹೇಳಬೇಕು. ಅಂದರೆ 54th ಟರ್ಮ್ಗಿಂತ 132 ಜಾಸ್ತಿ ಇದೆ ಅದು. ಸೊ ಅದು ಯಾವುದು ಟರ್ಮ್ ಅಂತ ಹೇಳಬೇಕು ನಾವು. ಸೊ ಅದಕ್ಕಿಂತ ಮೊದಲು ನಾವು A54 ಏನು ಇದೆ ಅನ್ನೋದನ್ನು ಕಂಡುಹಿಡಿಬೇಕು. A54 ಹೇಗೆ ಕಂಡುಹಿಡಿಯೋದಂದರೆ ಈಗ AN ಫಾರ್ಮುಲಾದಿಂದ A+n - 1 × D. ಸೊ A54 ನಾವು ಮೊದಲು ಫಸ್ಟ್ ಕಂಡುಹಿಡಿಯೋಣ.
ಎ ಏನಿದೆ 3 ಪ್ಲಸ್ n ಮೈನಸ್ 1 ಡಿ ಏನಿದೆ 15 ಮೈನಸ್ 3 12 A54 is equal to 3 plus 12 into n 12n minus 12 A54 is equal to ಸಾರಿ ಇಲ್ಲಿ ಸ್ವಲ್ಪ ರಾಂಗ್ ಆಯಿತು. ಇದು A54 is equal to 3 plus n ಏನಿದೆ 54 ಅಂತ ತಗೊಳ್ಬೇಕು. 54 minus 1 into 12 A54 is equal to 3 plus 53 into 12. So A53 is equal to 3 plus 53 into 12 ಎಷ್ಟಾಗುತ್ತೆ? 12 3 is 2 3 is 6 2 5 is 10 3 is 1 5 is 6 3 6. ಸೊ 636 ಆಗುತ್ತೆ. ಸೊ A54 ನಮಗೇನು ಬಂತು? 639 ಬಂತು. A54 ಏನು ಬಂತು? 639 ಬಂತು. ಆದರೆ ಇಲ್ಲೇನು ಕೇಳಿದ್ದಾರೆ, ವಿಚ್ ಟರ್ಮ್ ಆಫ್ ದ AP ವಿಲ್ ಬಿ 132 ಮೋರ್ ದೆನ್ 54th ಟರ್ಮ್ ಅಂತ ಕೇಳಿದ್ದಾರೆ. 54th ಟರ್ಮ್ ನಮಗೇನು ಬಂತು? 639 ಬಂತು. ಸೊ 639ಗಿಂತ 132 ಜಾಸ್ತಿ ಇದೆ, ಅಂದರೆ 132 11 7 7 ಅಂದರೆ 771 ಯಾವುದು ಟರ್ಮ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಬರೆಯೋಣ. ಅದು we have to find the term of this AP which is 132 more than A54, ಅಂದರೆ 132 more than A54, that is 771. ಸೊ 771 ಯಾವ ಟರ್ಮ್ ಇದೆ ಅಂತ ನಾವು ಕಂಡುಹಿಡಿಬೇಕು. ಸೊ ಏನು ಫಾರ್ಮುಲಾದಿಂದ n is equal to A plus n minus 1 into D. ಎನ್ನು ನಾವು 771 ಅಂತ ತಗೋಬೇಕು. 771 ಎ ಏನಿದೆ 3 ಇದೆ, ಪ್ಲಸ್ n ನಮಗೆ ಗೊತ್ತಿಲ್ಲ, ಡಿ ಏನಿದೆ 12. ಸೊ ಇದನ್ನು ಸಾಲ್ವ್ ಮಾಡಿದಾಗ 771 3 ಪ್ಲಸ್ 12 ಇಂಟು n 12n 12 ಮೈನಸ್ 1 ಮೈನಸ್ 12 771 12n minus 12 3 minus 12 minus 9 plus 12n ಸೊ ಈ ಮೈನಸ್ 9 ಈ ಕಡೆ ಬರುತ್ತೆ. 771 ಪ್ಲಸ್ 9 ಈಸ್ ಈಕ್ವಲ್ ಟು 12n. 780 ಈಸ್ ಈಕ್ವಲ್ ಟು 12n. n ಈಸ್ ಈಕ್ವಲ್ ಟು 780 ಬೈ n. 780 by 12, 12 6 12 5. So n is equal to 65. Therefore 65th term of this AP will be 132 more than A54. ಅಂದರೆ 65th ಟರ್ಮು 132 A54 ಟರ್ಮ್ಗಿಂತ 132 ಜಾಸ್ತಿ ಇದೆ ಅಂತ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಕ್ವೆಶನ್, 2 APs ಹ್ಯಾವ್ ಸೇಮ್ ಕಾಮನ್ ಡಿಫ್ರೆನ್ಸ್. ಅಂದರೆ 2 AP ಇವೆ, ಅದರಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಆಗಿದೆ.
ಒಂದು ಎ ಪಿದೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ, ಇನ್ನೊಂದು ಎ ಪಿದೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್ ಈಸ್ 100. ಅಂದರೆ ಒಂದು ಎ ಪಿಯಲ್ಲಿ 100th ಟರ್ಮ್ ಮತ್ತು ಇನ್ನೊಂದು ಎ ಪಿಯಲ್ಲಿರೋ 100th ಟರ್ಮ್ ಡಿಫ್ರೆನ್ಸ್ ಏನಿದೆ 100 ಇದೆ. ಹಾಗಾದರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000th ಟರ್ಮ್ ಅಂತ ಕೇಳಿದ್ದಾರೆ. ಸೊ ಈಗ 2 ಎ ಪಿ ಇವೆ. ಇದು ಫಸ್ಟ್ ಎ ಪಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಒಂದಿಷ್ಟು ಲಿಸ್ಟ್ ಆಫ್ ನಂಬರ್ಸ್ ಇವೆ. ಇಲ್ಲಿ ಸೆಕೆಂಡ್ ಎ ಪಿ. ಸೊ ಇಲ್ಲಿ ಒಂದಿಷ್ಟು ಲಿಸ್ಟ್ ಆಫ್ ನಂಬರ್ಸ್ ಇವೆ ಅಂತ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟ್ ಟರ್ಮು A1 ಅಂತ ತಿಳ್ಕೊಳ್ಳೋಣ, ಇದರಲ್ಲಿ ಫಸ್ಟ್ ಟರ್ಮ್ A2 ಅಂತ ತಿಳ್ಕೊಳ್ಳೋಣ. ಆದರೆ ಕಾಮನ್ ಡಿಫ್ರೆನ್ಸ್ ಇದರಲ್ಲಿನೂ ಡಿನೇ ಇದೆ, ಇದರಲ್ಲಿನೂ ಡಿ ಇದೆ. ಯಾಕಂದರೆ 2 ಎ ಪಿಸ್ ಯಾವುದ ಸೇಮ್ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಸೊ ಕಾಮನ್ ಡಿಫ್ರೆನ್ಸ್ ಏನು ತೊಗೊಳ್ಳೋಣ, ಡಿ ತೊಗೊಳ್ಳೋಣ. ಸೊ ಈಗ ನಾವು 100th ಟರ್ಮ್ ಈ ಫಸ್ಟ್ ಎ ಪಿಯಲ್ಲಿ ಹೇಗೆ ಬರಿಬೋದು, A100 ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಬರಿತೀವಿ. ಸೊ A100th ಟರ್ಮ್ನಲ್ಲಿ ಫಸ್ಟ್ ಟರ್ಮ್ ಏನಿದೆ A1 ಇದೆ. ಸೊ A1 ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ತೊಗೊಳ್ಳೋಣ. ಸೊ A100 ಇದ್ದಾಗ ಎನ್ನನ್ನು ನಾವು 100 ತೊಗೊಳ್ಬೇಕು. 100 ಮೈನಸ್ 1 99 ಡಿ ಆಗುತ್ತೆ. ಸೊ A1 ಪ್ಲಸ್ 99 ಡಿ ಆಗುತ್ತೆ. A100 ಏನಾಯಿತು ನಮಗೆ ಫಸ್ಟ್ ಸೀರೀಸ್ನಲ್ಲಿ A100th ಟರ್ಮ್ ಏನು ಬಂತು, A1 ಪ್ಲಸ್ 99 ಡಿ ಅಂತ ಬಂತು. ಸೊ ಹೀಗೆ ನೆಕ್ಸ್ಟ್ ಎ ಪಿಯಲ್ಲಿ 100th ಟರ್ಮ್ ಯಾವುದು, ಸೊ ಇದು ಫಾರ್ ಫಸ್ಟ್ ಎ ಪಿ ಅಂತ ಇದೆ. ಇದು ಫಾರ್ ಫಸ್ಟ್ ಎ ಪಿ. ಫಾರ್ ಸೆಕೆಂಡ್ ಎ ಪಿ A100 ಏನಿದೆ A2 ಪ್ಲಸ್ 99 ಡಿ ಇದೆ. ಇದು ಸೆಕೆಂಡ್ ಎ ಪಿಯಲ್ಲಿ 100th ಟರ್ಮ್. ಸೊ ಈಗ A100th ಫಸ್ಟ್ ಎ ಪಿಯಲ್ಲಿ A1 ಪ್ಲಸ್ 99 ಡಿ ಅಂತ ಬರೆಯೋದು. ಸೊ ಹಾಗೆ A1000 ಟರ್ಮ್ ನಾವು ಹೇಗೆ ಬರಿಬೋದು, A1 ಪ್ಲಸ್ 999 ಡಿ ಅಂತ ಬರಿಬೋದು. ಸೊ ಹಾಗೆ ಸೆಕೆಂಡ್ ಎ ಪಿಯಲ್ಲಿ A1000 ಟರ್ಮ್ ಏನು ಬರಿಬೋದು ನಾವು, A2 ಪ್ಲಸ್ 999 ಡಿ ಅಂತ ಬರಿಬೋದು. ಸೊ ನಮಗೇನು ಕೊಟ್ಟಿದ್ದಾರೆ ಇಲ್ಲಿ, ಡಿಫ್ರೆನ್ಸ್ ಬಿಟ್ವೀನ್ 100th ಟರ್ಮ್ ಬಿಟ್ವೀನ್ 2 ಎ ಪಿಸ್ ಈಸ್ 100 ಅಂತ ಕೊಟ್ಟಿದ್ದಾರೆ. ಅಂದರೆ ಗಿವನ್ ದ್ಯಾಟ್ ಡಿಫ್ರೆನ್ಸ್ ಬಿಟ್ವೀನ್ 100th ಟರ್ಮ್ ಆಫ್ ದ 2 ಎ ಪಿಸ್ ಈಸ್ 100. ಅಂದರೆ ಗಿವನ್ 100th ಟರ್ಮ್ ಏನಿದೆ A ಪ್ಲಸ್ 99 ಡಿ, A2 ಪ್ಲಸ್ 99 ಡಿ. ಸೊ ಅದನ್ನು ಸಾಲ್ವ್ ಮಾಡೋಣ. ದೇರ್ಫೋರ್ A1 ಪ್ಲಸ್ 99 ಡಿ ಮೈನಸ್ A2 ಪ್ಲಸ್ 99 ಡಿ ಅದೇನಾಗುತ್ತೆ 100. ಸೊ ಇದನ್ನು ಸಾಲ್ವ್ ಮಾಡಿದಾಗ A1 ಪ್ಲಸ್ 99 ಡಿ ಮೈನಸ್ A2 ಮೈನಸ್ ಇಂಟು ಪ್ಲಸ್ ಮೈನಸ್ 99 ಡಿ ಈಸ್ ಈಕ್ವಲ್ ಟು 100. ಸೊ ಪ್ಲಸ್ 99 ಡಿ ಮೈನಸ್ 99 ಡಿ ಕ್ಯಾನ್ಸಲ್. ಸೊ ನಮಗೇನು ಬಂತು, A1 ಮೈನಸ್ A2 ಈಸ್ ಈಕ್ವಲ್ ಟು 100 ಅಂತ ಬಂತು. ಸೊ ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಸೊ ಈಗ ಏನು ಹೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ 1000th
terms of the two APs ನಮಗೆ ಇದು ಕ್ವಶನ್ ಕೇಳಿದ್ದಾರೆ, ಡಿಫ್ರೆನ್ಸ್ ಬಿಟ್ವೀನ್ 1000 ಟರ್ಮ್ಸ್ ಆಫ್ ದ ಟೂ APs ಅಂತ. ಸೊ 1000 ಟರ್ಮ್ ಏನಿದೆ A1 ಪ್ಲಸ್ 999D. ಸೊ A1 ಪ್ಲಸ್ 999D ಮೈನಸ್ A2 ಪ್ಲಸ್ 999D. ಸೊ ಇದನ್ನು ಸಾಲ್ವ್ ಮಾಡಿದಾಗ A1 ಪ್ಲಸ್ 999D ಮೈನಸ್ A2 ಮೈನಸ್ 999D ಆಗುತ್ತೆ, ಮೈನಸ್ 999D. ಸೊ ಪ್ಲಸ್ 999D ಮೈನಸ್ 999D ಕ್ಯಾನ್ಸಲ್ ಆಗಿ A1 ಮೈನಸ್ A2 ಉಳಿಯುತ್ತೆ. ಸೊ A1 ಮೈನಸ್ A2 ವ್ಯಾಲ್ಯೂ ನಮಗೆ 100 ಅಂತ ಗೊತ್ತಿದೆ. ಫ್ರಮ್ ಈಕ್ವೇಷನ್ 1 A1 minus A2 equal to 100. Therefore, difference between 1000 terms of the 2AP will be 100.